ಎಲ್ಲಾದ್ರೂ ಅದೇ ಮಾತಲ್ಲ, ನಾವು ಬಂದಿರೋದೇ ಅದಕ್ಕೆ. ಡಿ ಕೆ ಶಿ ಅವರು ನನಗೆ ಯಾರು ಬೆಂಬಲನೂ ಬೇಡ ಏನು ಬೇಡ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಈ ಕಡೆ ದಾವಣಗೆರೆ ಶಾಸಕರು ಇನ್ನು ಶಿವಗಂಗಾ ಇದ್ದಾರೆ, ಡಿ ಕೆ ಶಿ ಅವರು CM ಆಗೇ ಆಗ್ತಾರೆ ಅಂತ ಅವರೊಂದು ಬೇಡಿಕೆ. ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಹೆಂಗೆ ಉತ್ತರ ಸಿಗ್ತದೆ? ಯಾರು ಹೇಳಿರ್ತಾರೋ ಅವ್ರನ್ನ ಕೇಳಬೇಕು. ಅಂದ್ರೆ ಶಾಸಕರು ಈಗ ಒಂದ್ ಕಡೆ 2 ವರ್ಷ ಮುಗೀತು ಅಂತ ಹೇಳಿ ಒಂದ್ ಕಡೆ ಅರ್ಧ ಏನು ಹಂಚಿಕೆ ಆಗಿತ್ತು, ಹಂಚಿಕೆ ಅವಧಿ ಮುಗೀತು ಅಂತ ಹೇಳಿ ಶುರುವಾಗಿದೆ. ಈ ಕಡೆ CM ಕುರ್ಚಿಗಾಗಿ ಕಿತ್ತಾಡ ಶುರುವಾಗಿದೆ. ಹಂಚಿಕೆ ಸೂತ್ರ ಆಗಿತ್ತ ಅಂತ ಹೆಂಗೆ ನನಗೇನು ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆ ಯಾರಿಗೂ ಕೂಡ, ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅವರಿಬ್ಬರು, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಯಾರು ಬರ್ದಿದ್ದಾರೆ? ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ. ಅವರೇ ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಮತ್ತೆ ಅವ್ರನ್ನ ಯಾರು ಮಾಡ್ತಾರೆ? ಈಗೆಲ್ಲ ಅಂದ್ರೆ ಇಲ್ಲಿ ಬಂದು ಎದ್ರ ಸಲುವಾಗಿ ಮಾಡ್ತಾರೆ ಅವ್ರನ್ನ? ಬೆಳಗಾವಿ ವಿಚಾರಕ್ಕೆ ಅಂತ ಮೊನ್ನೇನು ಗಲಾಟೆ ಬಾಳ್ಕರ್ ಅವ್ರು ಮಾತಾಡಿದ್ರು. ಬಾಳ್ಕರ್ ಅವರು ಕ್ಷಮೆ ಕೋರ್ಬೇಕು, ಇಲ್ಲಾಂದ್ರೆ ನಿನಗೆ ಜೀವ ಹೊಡಿತೀವಿ ಅಂತೇಳಿ ಒಂದು ಅನಾಮಧೇಯ ಪತ್ರ ಹಾಕಿದ್ರು. ಅನಾಮಧೇಯ ಪತ್ರ ನಿಮಗೂ ಬರ್ತಾವೆ, ಅದನ್ನು ನೀವು ಲೆಕ್ಕಕ್ಕೆ ತಗೋತೀರಿ. ಅಡ್ರೆಸ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ. ಅನಾಮಧೇಯ ಅಂದರೆ ಅದು ಸುಳ್ಳು ಇರ್ಬೋದು, ನಿಜಾನೂ ಇರ್ಬೋದು. ಆಧಾರ ಏನದಕ್ಕೆ? ಯಾವುದೋ ಆಧಾರ ಇರೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಎಲ್ಲಾದ್ರೂ ಅದೇ ಮಾತಲ್ಲ, ನಾವು ಬಂದಿರೋದೇ ಅದಕ್ಕೆ. ಡಿ ಕೆ ಶಿ ಅವರು ನನಗೆ ಯಾರು ಬೆಂಬಲನೂ ಬೇಡ ಏನು ಬೇಡ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಈ ಕಡೆ ದಾವಣಗೆರೆ ಶಾಸಕರು ಇನ್ನು ಶಿವಗಂಗಾ ಇದ್ದಾರೆ, ಡಿ ಕೆ ಶಿ ಅವರು CM ಆಗೇ ಆಗ್ತಾರೆ ಅಂತ ಅವರೊಂದು ಬೇಡಿಕೆ. ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಹೆಂಗೆ ಉತ್ತರ ಸಿಗ್ತದೆ? ಯಾರು ಹೇಳಿರ್ತಾರೋ ಅವ್ರನ್ನ ಕೇಳಬೇಕು. ಅಂದ್ರೆ ಶಾಸಕರು ಈಗ ಒಂದ್ ಕಡೆ 2 ವರ್ಷ ಮುಗೀತು ಅಂತ ಹೇಳಿ ಒಂದ್ ಕಡೆ ಅರ್ಧ ಏನು ಹಂಚಿಕೆ ಆಗಿತ್ತು, ಹಂಚಿಕೆ ಅವಧಿ ಮುಗೀತು ಅಂತ ಹೇಳಿ ಶುರುವಾಗಿದೆ. ಈ ಕಡೆ CM ಕುರ್ಚಿಗಾಗಿ ಕಿತ್ತಾಡ ಶುರುವಾಗಿದೆ. ಹಂಚಿಕೆ ಸೂತ್ರ ಆಗಿತ್ತ ಅಂತ ಹೆಂಗೆ ನನಗೇನು ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆ ಯಾರಿಗೂ ಕೂಡ, ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅವರಿಬ್ಬರು, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಯಾರು ಬರ್ದಿದ್ದಾರೆ? ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ. ಅವರೇ ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಮತ್ತೆ ಅವ್ರನ್ನ ಯಾರು ಮಾಡ್ತಾರೆ? ಈಗೆಲ್ಲ ಅಂದ್ರೆ ಇಲ್ಲಿ ಬಂದು ಎದ್ರ ಸಲುವಾಗಿ ಮಾಡ್ತಾರೆ ಅವ್ರನ್ನ? ಬೆಳಗಾವಿ ವಿಚಾರಕ್ಕೆ ಅಂತ ಮೊನ್ನೇನು ಗಲಾಟೆ ಬಾಳ್ಕರ್ ಅವ್ರು ಮಾತಾಡಿದ್ರು. ಬಾಳ್ಕರ್ ಅವರು ಕ್ಷಮೆ ಕೋರ್ಬೇಕು, ಇಲ್ಲಾಂದ್ರೆ ನಿನಗೆ ಜೀವ ಹೊಡಿತೀವಿ ಅಂತೇಳಿ ಒಂದು ಅನಾಮಧೇಯ ಪತ್ರ ಹಾಕಿದ್ರು. ಅನಾಮಧೇಯ ಪತ್ರ ನಿಮಗೂ ಬರ್ತಾವೆ, ಅದನ್ನು ನೀವು ಲೆಕ್ಕಕ್ಕೆ ತಗೋತೀರಿ. ಅಡ್ರೆಸ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ. ಅನಾಮಧೇಯ ಅಂದರೆ ಅದು ಸುಳ್ಳು ಇರ್ಬೋದು, ನಿಜಾನೂ ಇರ್ಬೋದು. ಆಧಾರ ಏನದಕ್ಕೆ? ಯಾವುದೋ ಆಧಾರ ಇರೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.